ಅಯ್ಯೋ ನಾನು ಓದಿರೋದು ಅದೇ ಅಲ್ವಾ. ಏಯ್, ಅದು ಬಯಾಲಜಿ ಕಣೋ, ಬುದ್ಧಿ ಇಲ್ದಿರೋನೆ. ಸಾರಿ ಮಾಮ್, ಎರಡರಲ್ಲೂ ಕೊನೆಯಲ್ಲಿ ಲಾಜ್ ಇರೋದ್ರಿಂದ ಕನ್ಫ್ಯೂಸ್ ಆಗ್ಬಿಟ್ಟೆ ಮಾಮ್, ಅಷ್ಟೇ. ಹೌದು, ಬಯಾಲಜಿಲೂನು ಈ ನೋಗೆಲ್ಲ ಪರಿಹಾರ ಇದೆ. ಸುಮ್ನಿರೋ ನೀನು. ಡಿಸ್ಕಂಟಿನ್ಯೂ ಮಾಡಿರೋ, ನಿನಗೇನೋ ಗೊತ್ತು ಏನ್ ಮಾಡ್ಬೇಕು ಅಂತ. ನಾನೇ ಹಾಗೆ ಮಾಡದೇ ಇರ್ಬೇಕಾಗಿತ್ತು. ತುಮ್ನೆ ಕ್ಯಾಕಿಯಾ? ನಿನಗ್ ಕನ್ನಡನೇ ಸರಿ ಬರಲ್ಲ, ಆ ಬರ್ದಿರೋ ಭಾಷೆನ ಯಾಕೋ ಮಾತಾಡ್ತೀಯ? ಸರಿ, ನೀವೇನ್ ಮಾಡಿದ್ರಿ ಅಂತ ಹೇಳಿ ಮಾಮ್. ಗಾಯತ್ರಕ್ಕ 2ನೇ ಸಲ ಬಂದಾಗ ಬರ್ಲಿಲ್ಲ ಅಂತ ನಾನು ಹೇಳ್ದೆ ಇರ್ಬೇಕಾಗಿತ್ತು. ಸುಳ್ಳ್ಯಾಕೆ ಹೇಳಿದ್ರಿ? ನಯನಿ ಗಾಯತ್ರಕ್ಕನ್ನ 2ನೇ ಸಲ ಬಂದಾಗ ನೋಡಿದ್ಲು. ಅವಳನ್ನ ಸಿಕ್ಕಾಕ್ಸೋಣ ಅಂತ ನೋಡಿದ್ರೆ ನನ್ನೇ ಸಿಕ್ಕಾಕ್ಸಿದ್ಲು. ಮಾಮ್, ಅಯ್ಯೋ, ನೀವ್ ಯಾರ ಹತ್ರ ಬೇಕಾದ್ರೂ ಆಟ ಆಡಿ, ನಯನಿ ಹತ್ರ ಆಟ ಆಡಕ್ ಹೋಗ್ಬೇಡಿ ಅಂತ ನಿಮಗ್ ತುಂಬಾ ಸಲ ಹೇಳಿದೀನಿ. ಆದ್ರೆ ನೀವೇ ನನ್ ಮಾತ್ ಕೇಳಲ್ಲ. ಅನ್ಭವಿಸಿ ಇವಾಗ. ಹೌದು ಕಣೋ, ನಯನಿ ಅಲ್ಲ ಅಂತ ನಿರೂಪಿಸಿದ್ರೆ ಅವಳು ನನ್ ಕಾಲ್ ಹಿಡಿಯೋ ಸ್ಥಿತಿ ಬರುತ್ತೆ. ಆಗ ಅವಳನ್ನ ಮುಂದಿಟ್ಕೊಂಡು ಈ ಆಸ್ತಿನೆಲ್ಲ ನನ್ ಕೈ ವಶ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ನಿಲ್ಸಿ ಮಾಮ್. ಅಯ್ಯ, ಈ ಮಾತ್ನ ದೊಡ್ಡಮ್ಮ ಏನಾದ್ರೂ ಕೇಳಿಸ್ಕೊಂಡ್ರೆ ಮತ್ತೆ ಹೇಗ್ ಬಾರಿಸ್ತಾರೋ ಗೊತ್ತಿಲ್ಲ. ಅವಳು ಬಂದ್ರೆ ನನಗ್ ಗೊತ್ತಾಗುತ್ತಲ್ಲೋ. ನಿಮಗ್ ಗೊತ್ತಾಗತ್ತೆ ಮಾಮ್, ಆದ್ರೆ ನಮಗ್ ಗೊತ್ತಾಗಲ್ವಲ್ಲ. ನೋಡಿ, ನೀವ್ ಈ ಕಡೆ ತಿರುಗ್ದಾಗ ದೊಡ್ಡಮ್ಮ ಏನಾದ್ರೂ ನಿನ್ನಿಂದ ಇದ್ದಾರೆ ಅನ್ಕೋ, ನನಗ್ ಕಾಣಿಸಲ್ಲ. ಈ ಸಲ ದೊಡ್ಡ ಕೋಲಲ್ಲಿ ಧಮಾರ್ ಅಂತ ನಿನ್ ತಲೆ ಮೇಲೆ ಹೊಡೆದ್ರೂ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಪ್ರತಿಯೊಬ್ಬರ ಟಾರ್ಗೆಟ್ ಕೊನೆಗೆ ತಲೆಗೆ ಏಟ್ ಕೊಡ್ಬೇಕು ಅನ್ನೋದ ಹೇಗೆ? ನೀವ್ ಒದೆ ತಿನ್ನೋದೇನೋ ತಿಂದ್ರಿ, ಆದ್ರೆ ತ್ರಿನೇತ್ರಿನೇ ನಯನಿ ಅಂತ ಕ್ಲಾರಿಟಿ ಬಂದ್ಬಿಡ್ತು. ತ್ರಿನೇತ್ರಿ ಅನ್ನೋ ಹೆಸರು ಯಾಕೆ ಬಂತೋ ಅದೇ ಗೊತ್ತಾಗ್ತಿಲ್ವಲ್ಲೋ. ಅದೇ ಅಲ್ವಾ, ಗೊತ್ತಾಗ್ಬೇಕು ಅಂದ್ರೆ ಪ್ರಯೋಗ ಮಾಡ್ಬೇಕು. ಈಗೇನ್ ಬೇಡ, ಸ್ವಲ್ಪ ಬಾಡಿ ಪೇನ್ ಕಡಿಮೆ ಆಗ್ಲಿ. ಉಪ್ಪಿನ ಶಾಖ ಏನಾದ್ರೂ ಕೊಡ್ಲಾ ಮಾಮ್? ನೀನೇನ್ ಮಾಡೋ ಅವಶ್ಯಕತೆ ಇಲ್ಲ. ನನಗ್ 3 ಜನ ಸೊಸೆಂದ್ರಿದ್ರು ಯಾರು ಆ ಕೆಲ್ಸ ಮಾಡಕ್ಕೆ ಮುಂದಕ್ಕೆ ಬರ್ತಿಲ್ಲ. ಈ ಲೇಡೀಸ್ಗೂ ಸೂಟ್ ಆಗತ್ತೆ. ಏಯ್, ಹಾಗನ್ಬೇಡೋ. ಗಾಯತ್ರಕ್ಕ ಬಂದ್ಬಿಟ್ರೆ ಕಷ್ಟ. ಬಿಸಿ ಬಿಸಿ ನೀರ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಲ್ಯಾಪ್ಟಾಪ್ ಎಲ್ಲಿದೆ ಸುಮನಾ? ಗೊತ್ತಿಲ್ಲ. ಮಾರ್ನಿಂಗ್ ನೀನೇ ಅಲ್ವಾ ಎತ್ತಿಟ್ಟಿದ್ದು? ನನ್ಗೇನ್ ಮಾಡ್ಬೇಕೋ ಗೊತ್ತಿಲ್ಲ ಅಂತಿದ್ದೀನ್ರಿ. ನಾನ್ ಕೇಳಿದ ಪ್ರಶ್ನೆಗೆ ಏನ್ ಉತ್ತರ ಕೊಡ್ತಾ ಇದ್ಯಾ? ಲ್ಯಾಪ್ಟಾಪ್ ಎಲ್ಲಿದೆ ಅಂತ ಕೇಳ್ತಾ ಇರೋದು. ನಿಮಗ್ ಕೈ ಮುಗಿತೀನಿ, ನನ್ನ ಸ್ವಲ್ಪ ಸುಮ್ನೆ ಬಿಟ್ಬಿಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಸುಮ್ಮಿ, ಗುರುಗಳು ಬಂದಿದ್ದಾರೆ, ಬೇಗ ಬನ್ನಿ. ಕೂತ್ಕೊಳ್ಳಿ ಗುರುಗಳೇ. ಪರವಾಗಿಲ್ಲ ದುರಂಧರ, ತ್ರಿನೇತ್ರಿ ಹೇಗಿದ್ದಾಳೆ ಅಂತ ನೋಡ್ಕೊಂಡು ಹೋಗ್ ಬಂದೆ. ಈಗ ತ್ರಿನೇತ್ರಿ ಅಲ್ಲ ಗುರುಗಳೇ, ತ್ರಿನಯನಿ. ಇದೇನಿದು, ಈ ತರ ಮಾತ್ ಬದಲಾಯಿಸ್ತಿದಾರೆ ಅಂತ ನೋಡ್ಬೇಡಿ. ಅಯ್ಯೋ, ಇವಾಗ ತಾನೇ ನಾನು ಮಾಮು ತುಂಬಾ ಕಷ್ಟಪಟ್ಟು ನಯನಿನ ಮೊದ್ಲಿದ್ದಾಗೆ ನಾವು ಮಾಡಿದೀವಿ. ಅದ್ ಇವರೇ ಮಾಡಿದ್ದಾರೆ ಅನ್ನೋ ಹಾಗೆ ಮಾತಾಡ್ತಿದ್ದಾರೆ. ನೈನಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಆಗಾಗ ಅವಳು ಏನೇನೋ ಮಾತಾಡ್ತಿರ್ತಾಳೆ. ಸ್ವಲ್ಪ ದಿವಸದಲ್ಲಿ ಸರಿ ಹೋಗ್ತಾಳೆ ಅಂತ ಹೇಳಿದ್ರು ಇವ್ರು ಕೇಳ್ತಿಲ್ಲ. ನಮ್ಮ ಯಜಮಾನ್ರಾದ್ರೆ ನೀನು ನಿಮ್ಮ ಅಕ್ಕ ಅಂತ ಅನ್ಕೋತಿದ್ಯೇನೋ, ಆದ್ರೆ ನಾನ್ ಮಾತ್ರ ನಮ್ಮ ಅತ್ತಿಗೆ ಅನ್ಕೊಳಲ್ಲ ಅಂತ ಹೇಳಿದ್ರು. ಏಯ್, ಹೇಳಿಲ್ವಾ ನೀವು? ನಾನೇನು ಹುಟ್ಟಿಸ್ಕೊಂಡು ಹೇಳಿಲ್ಲ. ಪರವಾಗಿಲ್ಲ ಬಿಡಮ್ಮ. ನೈನಮ್ಮನ್ ವರ್ತನೆ ನೋಡಿದ್ರೆ ಯಾರಿಗಾದ್ರೂ ಅನುಮಾನ ಬರೋದು ಸಹಜನೇ. ಅವನಿಗೆ ಮಾತ್ರ ಅಲ್ಲಮ್ಮ, ಇಲ್ಲಿರೋರು ಎಲ್ಲಾರ್ಗೋ ಅದೇ ಅನ್ನಿಸ್ತಾ ಇದೆ. ನಾನು ಯಾವಾಗ್ಲೂ ಅವಳು ನನ್ನವಳಂತಾನೆ ಭಾವಿಸ್ತೆ ಮಾವ. ನಾನು ಅಷ್ಟೇ. ಸಂತೋಷ. ಅವಳು ನೈನಿನೋ ಅಲ್ವೋ ಅಂತ ನೀವು ಮಾತಾಡ್ಕೊಳ್ಳೋದು ಮುಖ್ಯ ಅಲ್ಲ. ನೈನಿ ತನ್ನನ್ನು ತಾನು ಗುರ್ತಿಸ್ಕೊಂಡಿದ್ದಾಳೋ ಇಲ್ವೋ ಅನ್ನೋದು ಮುಖ್ಯ ಆಗತ್ತೆ. ಗಾಯತ್ರಿ ಅತ್ತಿಗೆ ಆತ್ಮ ಬಂದಿದ್ರಿಂದಾನೇ ನೈನಿ ಮೊದ್ಲಿನ ತರ ಆದ್ಲು ಅನ್ಸತ್ತೆ. ಗಾಯತ್ರಿ ದೇವಿ ಆತ್ಮ ಬಂದಿತ್ತ?
ಹೌದು ಸ್ವಾಮಿ. ನಮ್ಮಮ್ಮ ಬಂದಿದ್ದಾರೆ ಅಂದಾಗ ಮೊದಲು ನೈನಿ ಕನ್ಫ್ಯೂಸ್ ಆದ್ಲು. ನಾನು ಆತ್ಮನ ಹೇಗ್ ನೋಡಕ್ಕಾಗುತ್ತೆ ಅಂತ ಕೇಳಿದಾಗ ನಮಗೂ ಕೂಡ ನೈನಿ ಯಾಕೆ ಕೇಳಿದ್ಲು ಅಂತ ಅರ್ಥ ಆಗ್ಲಿಲ್ಲ. ಆದ್ರೆ ಪಾಪ ಆಗ ನೈನಿ ತುಂಬಾ ಅತ್ಲಂತೆ. ಅವಳನ್ನ ಅಳಿಸ್ದಂತ ಪಾಪಿಗಳು ಇವರಿಬ್ರೆ. ನಿನ್ ತಲೆ. ನೈನಿ ಸರಿ ಹೋಗೋದಿಕ್ಕೆ ಕಾರಣ ನಾನೇ ಅಂತ ಒಪ್ಕೊಳ್ಳೋದ್ ಬಿಟ್ಟು ಏನ್ ಹಾಗಂತೀಯ? ಕೈಗೆ ಗಡಿಯಾರ ಕಟ್ಕೊಂಡಿದ್ಯಾ ನೈನಿ? ಹೌದು ಸ್ವಾಮೀಜಿ, ಅನ್ಕೊಂಡಿರೋ ಟೈಮ್ಗೆ ಕೆಲಸ ಪೂರ್ತಿ ಮಾಡಬೇಕು. ಯಾವಾಗ ಕಟ್ಕೊಂಡೆ ನೈನಿ? ನಾನ್ ನೋಡೇ ಇರ್ಲಿಲ್ಲ. ತುಂಬಾ ಹೊತ್ತಾಯ್ತಕ್ಕ.